ಎಲ್ಲರಿಗೂ. ನಾನು ಈ ವಿಡಿಯೋ ಮಾಡ್ತಿರೋದು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಿಂದ, ದೇವಿಯ ಸನ್ನಿಧಿಯಿಂದ. ಸೊ ಇವತ್ತಷ್ಟೇ ನಾನು ಬೆಂಗಳೂರಿಂದ ಉಡುಪಿಗೆ ಬಂದು ಧರ್ಮಸ್ಥಳಕ್ಕೆ ಬಂದಿದ್ದೆ. ಬೆಳಿಗ್ಗೆ ಧರ್ಮಸ್ಥಳದಲ್ಲಿ ನಮಸ್ಕಾರ ಮಾಡಿ, ನಿಮ್ಗೆ ಗೊತ್ತು ನಾನು ಧರ್ಮಸ್ಥಳ ಕ್ಷೇತ್ರದ ಒಳಗೆ ಹೋಗಲ್ಲ ಅಂತ. ಸೊ ಅಲ್ಲೇ ದ್ವಾರದಲ್ಲಿ ನಮಸ್ಕಾರ ಮಾಡಿ ಶಿವರಾತ್ರಿ ದಿನದಂದು ನಾನು ಉಡುಪಿಗೆ ಬಂದು ನೆಕ್ಸ್ಟ್ ನಾನು ಮಾರಣಕಟ್ಟೆ ಕ್ಷೇತ್ರಕ್ಕೆ ಬಂದೆ. ನಾನು ಈ ವಿಡಿಯೋವನ್ನು ಹಾಕಿದ್ದೀನಿ, ಇದರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಮಾರಣಕಟ್ಟೆಗೆ ಬಂದಿದ್ದು. ಸೊ ಆಮೇಲೆ ನಾನು ಅಲ್ಲಿಂದಲೇ ಕೊಲ್ಲೂರಿಗೆ ಬಂದೆ. ಸೊ ಇವತ್ತು ಕೊಲ್ಲೂರು ಮುಗಿಸಿ ನೆಕ್ಸ್ಟ್ ಉಡುಪಿಗೆ ಹೋಗೋದಕ್ಕಿದೆ. ನಾಳೆ ನನಗೆ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಯಲ್ಲಿ ಕೇಸ್ ಇದೆ, ಸೌಜನ್ಯ ವಿಚಾರಕ್ಕಾಗಿ 2 ಕೇಸ್ ಹಾಕಿದ್ದಾರೆ. ಸೊ ಇದೀಗ ನಾನು ಕೊಲ್ಲೂರು ಕ್ಷೇತ್ರದಿಂದಲೇ ಮಾತಾಡ್ತಾ ಇದ್ದೀನಿ. ತುಂಬೊಳಗೆ ನನಗೆ ಹೋಗಿ ನೋಡಲಿಕ್ಕೆ ಆಗಲ್ಲ. ಸೊ ಈ ವಿಡಿಯೋ ನಾನು ಮಾಡ್ತಾ ಇರೋದು ನಮ್ಮ ಅಕ್ಷರ ಮೀಡಿಯಾ ಚಾನಲ್ನವರಿಗೆ. ಮೊನ್ನೆ ಒಂದು ವಿಡಿಯೋ ಮಾಡಿದೆ ಸುಜಾತಾ ಭಟ್ ಬಗ್ಗೆ. ಅದು ಶೈಲಜಾ ಅಮರನಾಥ್ ಅವರಿಗೆ ನಾನು ಒಂದು ಕೌಂಟ್ರ್ ಕೊಟ್ಟಿರೋದು. ಸೊ ಅವರು ಸುಜಾತಾ ಭಟ್ ಬಗ್ಗೆ ಮಾತಾಡೋದಕ್ಕೆ ನಾನು ಹೇಳಿರೋದು, ಸುಜಾತಾ ಭಟ್ ನನ್ನ ಕೇರ್ ಆಫಲ್ಲಿದ್ದಾರೆ. ಸುಜಾತಾ ಭಟ್ ಸ್ವಲ್ಪ ಸಮಯದಿಂದ ನನ್ನ ಕೇರ್ ಆಫಲ್ಲಿದ್ದಾರೆ. ಇತ್ತೀಚೆಗೆ ನಾನು ಮಾಡಾಯಿಕ ಕ್ಷೇತ್ರಕ್ಕೆ ಹೋಗೋ ಮುಂದಿನ ದಿನ, ಅಂದರೆ ಹೆಚ್ಚು ಒಂದು 10 ದಿವಸವೂ ಆಗಿಲ್ಲ ಆಯಿತು, ಅವರೇ ನನಗೆ ಕಾಂಟ್ಯಾಕ್ಟ್ ಮಾಡಿದರು. ನನಗೆ ಅವರು ಕಥೆಯೆಲ್ಲ ಹೇಳಿದಾಗ ನನಗೆ ಸತ್ಯ ಇದೆ ಅನ್ನಿಸಿತು. ಸೊ ನಿಮ್ಮ ಜವಾಬ್ದಾರಿ ನಂದು. ಅವರು ನನಗೆ ಕೇಳಿದೆ, ಆ್ಯಕ್ಚುಲಿ ಯಾವುದಾದ್ರೂ ಬ್ರಾಹ್ಮಣ ಸಮುದಾಯದಿಂದ ಸ್ವಲ್ಪ ಹೆಲ್ಪ್ ಸಿಗ್ಬೋದಾ, ಯಾಕಂದರೆ ಅವರು ಒಬ್ಬಂಟಿಯಾಗಿದ್ದಾರೆ. ಮಹೇಶಣ್ಣ ಟೀಮ್ನವರು ಅವರು ಕೈ ಬಿಟ್ಟರು, SIT ಅವರು ಕೈ ಬಿಟ್ಟರು, ಮತ್ತು ಧರ್ಮಸ್ಥಳದವ್ರು ಏನೋ ಡೀಲ್ ಮಾಡಿಕೊಳ್ಳೋಕ್ಕೆ ಏನೋ ಬಂದರು, ಅದು ಅವರು ಒಪ್ಪಿಲ್ಲ. ಸೊ ಎಲ್ಲರೂ ಕೈ ಬಿಟ್ಟಾಗ ಅವರು ಒಬ್ಬಂಟಿಯಾದರು. ಅವರೊಂದು ಜ್ಯೂಸ್ ಪಾರ್ಕಲ್ಲಿ ಮಾರ್ತಾ ಜೀವನ ಮಾಡ್ತಿದ್ರು. ಅದು ಈಗ ಈ ಮಾಧ್ಯಮದಲ್ಲೆಲ್ಲ ಅವರ ಹೆಸರು ಹಾಳಾದ್ರಿಂದ ಬಂದಿಲ್ಲ. ಅವರು ಏನೇನೋ ಗೊಂದಲಕ್ಕೊಳಗಾದ್ರು, ಅವರ ಸಪೋರ್ಟಿಗೆ ಯಾರು ಇರಲಿಲ್ಲ. ಅವರು ನನಗೆ ಹೇಳಿದರು, ಎಲ್ಲ ಕಷ್ಟಗಳನ್ನು ಹೇಳಿದಾಗ ನನಗೆ ಪರಿಸ್ಥಿತಿ ಅರ್ಥ ಆಯಿತು. ನಾನು ಅವರನ್ನು ಹೋಗಿ ಭೇಟಿಯಾದೆ, ಅವರ ಮನೆಗೆ ಹೋಗಿ ನಾನು ಭೇಟಿಯಾದೆ. ನನಗೆ ಸತ್ಯ ತಿಳ್ಕೋಬೇಕಿತ್ತು. ನನ್ನ ಅಕ್ಕನಲ್ಲೂ ಮಾತಾಡಿಸಿದೆ. ಸೊ ಅವರಿಗೆ ನಾನು ಒಂದು ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂದಿದ್ದೀನಿ. ಸದ್ಯಕ್ಕೆ ಅಲ್ಲಿವರೆಗೆ ನನ್ನದೇ ಒಂದು ಕೇರ್ ಆಫಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರದ್ದೊಬ್ಬರದ್ದು ಖರ್ಚು ನೋಡ್ಕೊಳ್ಳೋದು ನನಗೇನು ಹೆಚ್ಚು ಕಷ್ಟ ಅಲ್ಲ, ಯಾಕಂದರೆ ನಾನು ದುಡಿತಾ ಇದ್ದೀನಿ ಆಯಿತಾ. ಒಂದು ಹೆಣ್ಣು ಮಗಳನ್ನು, ನಮ್ಮ ಸಮಾಜದ ಒಂದು ಹೆಣ್ಣು ಮಗಳನ್ನು ಸಾಕುವ ಜವಾಬ್ದಾರಿ ನನ್ನದು. ಅದಕ್ಕೆ ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ನನಗೆ ಕಾಲ್ ಮಾಡಿ ಮಾತಾಡ್ಬೋದು. ಎಲ್ಲರಿಗೆ ನಾನು ನಂಬರ್ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಜಾತಿ ಬಗ್ಗೆ ಮಾತಾಡಿದ್ದು, ನಾನು ಜಾತಿಯನ್ನು ವಿರೋಧಿಸಿದವಳೆ. ಯಾಕಂದರೆ ನಾನು ಎಲ್ಲರನ್ನು ಮನುಷ್ಯರು, ಮಾನವ ಧರ್ಮ, ಮಾನವೀಯತೆ ಇದೊಂದೇ ನಂದು. ಬಟ್ ನಾನು ಜಾತಿ ವಿಷಯಕ್ಕೆ ಯಾಕೆ ಬರ್ತೀನಿ ಅಂದರೆ, ನಾನು ನನ್ನ ಧರ್ಮವನ್ನು ಹೊರಗೆ, ನನ್ನ ಜಾತಿಯನ್ನು ಹೊರಗೆ ಹೇಳಿಕೊಂಡವಳಲ್ಲ ಆಯಿತಾ. ಬಟ್ ಅವರು ನನಗೆ ಕೇಳಿದ್ದು ಒಂದೇ, ಬ್ರಾಹ್ಮಣ ಸಮುದಾಯದಿಂದ ನನಗೇನಾದರೂ ಹೆಲ್ಪ್ ಸಿಗ್ಬೋದಾ. ನಾ ಹೇಳಿದ್ದೇನೆ, ಖಂಡಿತ ಎಕ್ಸ್ಪೆಕ್ಟ್ ಮಾಡಬೇಡಿ. ಬ್ರಾಹ್ಮಣರು ಅಂಥ ಒಳ್ಳೆಯವರು ಯಾರೂ ಇಲ್ಲ ಈಗ ಹೆಲ್ಪ್ ಮಾಡೋರು. ಮತ್ತು ಅವರು ಮಠದಿಂದ ಹೆಲ್ಪ್ ಕೇಳಿದರು ನನಗೆ, ಶಿರೂರು ಮಠದಿಂದ ಏನಾದರೂ ಹೆಲ್ಪ್ ಖಂಡಿತ ನಿಮಗೆ ಸಿಗಲ್ಲ. ಯಾಕಂದರೆ ಶಿರೂರು ಮಠದವರು ಧರ್ಮಸ್ಥಳಕ್ಕೂ ಟೈಅಪ್ ಇದೆ. ಸೊ ನಮಗೆ ಬೇಡ, ನಿಮ್ಗೆ ಏನಾದರೂ ಒಂದು ವ್ಯವಸ್ಥೆ ನಾನು ಮಾಡ್ತೀನಿ. ಸ್ವಲ್ಪ ಸಮಯ ನೀವು ಮಾನಸಿಕವಾಗಿ ಧೈರ್ಯವಾಗಿರಿ, ನಿಮ್ಮ ಖರ್ಚು ನಾನು ನೋಡ್ಕೋತೀನಿ, ನಿಮಗೆ ಒಂದು ಅನ್ನದ ದಾರಿ ನಾನು ಮಾಡಿಕೊಡ್ತೀನಿ. ಅವರು ತುಂಬ ಸ್ವಾಭಿಮಾನಿ, ಯಾರಿಂದ ದುಡ್ಡು ಕೇಳುವರಲ್ಲ. ಸೊ ನನಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ, ಒಂದು ಸಣ್ಣ ಅಂಗಡಿನೋ ಏನಾದರೂ ಮಾಡಿಕೊಡ್ತೀನಿ. ಎಲ್ಲ ವ್ಯವಸ್ಥೆ ಆಗಿದೆ. 1 ವಾರದೊಳಗೆ ಅದು ಅಮಾವಾಸ್ಯೆ ಕಳೀಲಿ, ಎಲ್ಲ ವ್ಯವಸ್ಥೆ ಅವರಿಗೆ ಆಗಿದೆ. ನಾನು ದುಡ್ಡು ಮಾಡಿದ್ದೀನಿ, ಏನಾದರೂ ಒಂದು ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಡ್ತೀನಿ. ನೀವು ದುಡಿತಾ ಇರಿ, ನೀವು ಸ್ವಾಭಿಮಾನಿಯಾಗಿ ನೀವು ದುಡ್ದು ತಿನ್ನಿ. ಸೊ ಇಷ್ಟು ವಿಚಾರವನ್ನು ನಾನು ಸುಜಾತಾ ಭಟ್ ಅವ್ರಿಗೆ ಹೇಳ್ತೀನಿ. ದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ನಾನು ಅವರಿಗೆ ಕಾಲ್ ಮಾಡಿ ಅವ್ರ ಬಗ್ಗೆ ವಿಚಾರಿಸ್ತೀನಿ. ಅವರ ಮನೆಗೆ ಹೋಗ್ತಾ ಇರ್ತೀನಿ. ಅವರ ಖರ್ಚಿಗೆ ಏನಾದರೂ ವ್ಯವಸ್ಥೆ ನಾನು ಮಾಡ್ತೀನಿ. ಇದರಿಂದ ಯಾರಿಗಾದರೂ ಪ್ರಾಬ್ಲಮ್ ಇದೆಯಾ? ಅಕ್ಷರ ಮೀಡಿಯಾದವರೇ, ನಿಮಗೇನಾದರೂ ಸಮಸ್ಯೆ ಇದೆಯಾ? ಶೈಲಜಾ ಅಮರನಾಥ್ನವರೇ, ಏನಾದರೂ ಸಮಸ್ಯೆ ಇದೆಯಾ? ಮತ್ತು ಅವರಿಗೆ ಯಾಕೆ ಗೊಂದಲ ಆಯಿತು, ಅವರಿಗೆ ಎಷ್ಟು ಕಷ್ಟ ಆಯಿತು, ಅದನ್ನು ಅವರು ಮೀಡಿಯಾದಲ್ಲಿ ಹೇಳ್ತಾರೆ. ಫ್ರೀಡಮ್ ಚಾನಲಲ್ಲಿ, ಯಾವುದೋ ಒಂದು ಚಾನಲಲ್ಲಿ ಅವರು ಹೇಳ್ತಾರೆ. ಬಟ್ ಸ್ವಲ್ಪ ಅವರಿಗೆ ಮಾನಸಿಕ ನೆಮ್ಮದಿ ಬೇಕಾಗಿದೆ. ಅಲ್ಲಿವರೆಗೆ ಎಲ್ಲರೂ ಶಾಂತರಾಗಿರಿ ಅಂತ ನಾನು ಹೇಳೋದು. ಮತ್ತು ನನಗೆ ಏನಾದರೂ ನನ್ನ ಬಗ್ಗೆ ಮಾತಾಡಬೇಕಿದ್ರೆ ಮೊದಲು ನನ್ನಲ್ಲಿ ಕೇಳಬೇಕು. ನಿಮ್ಮ ದುಡ್ಡಿಗೋಸ್ಕರ ನಾನು ಸೌಜನ್ಯ ಹೋರಾಟ ಎಂಬುದೇ ನಕಲಿ. ದುಡ್ಡು ಮಾಡೋಕ್ಕೆ ಇರೋದು, ದುಡ್ಡು ಪ್ರಚಾರ. ಈ ಯೂಟ್ಯೂಬರ್ಸ್ಗೆ ದುಡ್ಡು ಪ್ರಚಾರ ಬಿಟ್ಟರೆ ಬೇರೆ ಸತ್ಯದ ಇದು ಹೇಳೋದು. ನಾನು ಅಕ್ಷರ ಮೀಡಿಯಾದನ್ನು ನಂಬಿದ್ದೆ, ಹ್ಯೂಮನ್ ರೈಟ್ಸ್ ಚಾನಲನ್ನು ನಂಬಿದ್ದೆ. ಇವಾಗ ಗೊತ್ತಾಗ್ತಿದೆ, ಎಲ್ಲರ ಮುಖವಾಡಗಳು ಕಳಚಿ ಬೀಳ್ತದೆ. ಎಲ್ಲರಿಗೂ ಬೇಕಾದ್ದು ದುಡ್ಡು, ಎಲ್ಲರಿಗೂ ಬೇಕಾದ್ದು ಪ್ರಚಾರ. ಏನಾದರೂ ದುಡೀರಿ ಸ್ವಾಮಿ, ಪ್ರಚಾರ ಮಾಡಿ. ಆದರೆ ಇನ್ನೊಬ್ಬರು ಹೊಟ್ಟೆ ಹೊಡೆದು, ಇನ್ನೊಬ್ಬರಿಗೆ ಅವಮಾನ ಮಾಡಿ, ಇನ್ನೊಬ್ಬರಿಗೆ ಇದು ಮಾಡಿ ನಿಮಗೆ ಏನು ಲಾಭ? ಸೊ ನನ್ನ ಬಗ್ಗೆ ಮಾತಾಡೋ ಮೊದಲು ನನ್ನಲ್ಲಿ ತಿಳ್ಕೋಬೇಕು. ನನ್ನ ನಂಬರ್ ಇದೆ, ಇದು ಅಕ್ಷರ ಮೀಡಿಯಾದವರಲ್ಲಿ ನನ್ನ ನಂಬರ್ ಇದೆ, ಜನತಾ ಏಜೆಂಟಲ್ಲಿ ನನ್ನ ನಂಬರ್ ಇದೆ. ಶೈಲಜಾ ಅಮರನಾಥ್ನವರಿಗೆ ಗೊತ್ತಿರಲಿಲ್ಲ, ಅವರು ಮಾತಾಡಿದರು. ಅವರಿಗೆ ನಾನು ಕಮೆಂಟಲ್ಲಿ ಹಾಕಿದ್ದೀನಿ, ಎಲ್ಲ ಕಮೆಂಟನ್ನು ಡಿಲೀಟ್ ಮಾಡಿದರು. ಯಾಕೆ? ಸತ್ಯ ಗೊತ್ತಿದೆ, ಇಟ್ಕೋಬೇಕಿತ್ತಲ್ಲ. ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಅಕ್ಷರ ಮೀಡಿಯಾದವರು ಬಂದರು.
ಸರ್ ತುಂಬ ತಪ್ಪಿದು, ನೀವು ಹಿರಿಯರು, ನೀವು ತುಂಬ ತಪ್ಪು. ನಿಮಗೆ ನಾನು ಅಷ್ಟು ಮೆಸೇಜ್ ಮಾಡಿದ್ದೀನಿ, ಅಷ್ಟು ಕಾಲ್ ಮಾಡಿದ್ದೀನಿ, ಪಿಕ್ ಮಾಡ್ತಿಲ್ಲ ನೀವು. ಮೆಸೇಜ್ ಮಾಡಿದ್ದಕ್ಕೆ ಶಾಂತರಾಗಿರಿ ಅಂತ ಹೇಳ್ತೀರಿ. ಹೀಗೆ ನೀವು ಮಾತಾಡಿದರೆ ಹೇಗೆ ಶಾಂತರಾಗಿರ್ಬೇಕು ಸರ್? ಪ್ರತಿಯೊಬ್ಬ ಯೂಟ್ಯೂಬರಿಗೆ ಹೇಳ್ತೇನೆ ನಾನು, ಪ್ರತಿಯೊಬ್ಬ ಯೂಟ್ಯೂಬರಿಗೆ ಹೇಳ್ತೀನಿ, ಏನಾದರೂ ನನ್ನ ಬಗ್ಗೆ, ಸುಜಾತಾ ಭಟ್ ಬಗ್ಗೆ, ನನ್ನ ಬಗ್ಗೆ ಏನಾದರೂ ಒಂದು ಪೋಸ್ಟ್ ಮಾಡ್ತಿದ್ದೆ. ಈಗ ಪ್ರಶಾಂತ್ ಪುನಃ ಸಿಕ್ಕಿಬಿದ್ದಿದ್ದಾರೆ, ಅವರಿಗಿದೆ ಕೌಂಟ್ರಿಗೆ, ಪೊಲೀಸ್ ಸ್ಟೇಷನ್ವರೆಗೆ ಹೋಗಿದೆ ಅದು ಮ್ಯಾಟ್ರು. ಇವತ್ತು ಹೋಗ್ತೀನಿ ಸಂಜೆ ಕೋಟ ಪೊಲೀಸ್ ಸ್ಟೇಷನ್ಗೆ, ಆಯಿತಾ? ಅವರು ಹೇಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ನಾನು ದುಡ್ಡು ಕೊಟ್ಟಿದ್ದು ಸೌಜನ್ಯ ಹೋರಾಟಕ್ಕೂ ದುಡ್ಡು ಕೊಟ್ಟಿದ್ದಕ್ಕೂ ಸಂಬಂಧ ಇಲ್ಲ ಅಂತ. ಸಂಬಂಧ ಇದೆ, ನೇರ ಸಂಬಂಧ ಇದೆ. ಪ್ರಸನ್ನಕ್ಕನಿಗೆ ಹೇಳಿದ್ದೀನಿ, ಅವರು ಕೊಟ್ಟ ಮಾಹಿತಿ ತಪ್ಪು. ಪ್ರಸನ್ನಕ್ಕನಿಗೆ ಒಪ್ಪಿಕೊಂಡಿದ್ದಾರೆ ಅವರು. ಇನ್ನೇನಿದ್ರು ನೀನು ಲೀಗಲಿ ಫೈಟ್ ಮಾಡೋಂದಿದ್ದಾರೆ. ದಿನೇಶ್ ಕಾರ್ಣಿಗೆ ಉಪ್ಪಿನಕಾಯಿ ಹಾಕಿದ್ದೀನಿ ನಾನು ಇವತ್ತು. ಅವ್ನು ಕಾಲ್ ಪಿಕ್ ಮಾಡ್ತಾಯಿದ್ದ, ಕಳ್ಳ ಗಾಣಿಗೆ ಅವನು ಪಿಕ್ ಮಾಡ್ತಾಯಿಲ್ಲ. ಸುಧೀರ್ ಮುಲ್ಲೇಡಿನೂ ಕಟ್ ಮಾಡ್ತಾಯಿದ್ದಾನೆ ಕಾಲು. ಪ್ರಶಾಂತಿಗೆ ನಾನು ಸರಿದಾರಿಯಲ್ಲಿ ಬರ್ತಾರಂತ ನೋಡಿದರೆ ಸರಿದಾರಿಯಲ್ಲಿ ಬರ್ತಾ ಇಲ್ಲ ಪ್ರಶಾಂತು. ನನ್ನ ವೀಡಿಯೋವನ್ನು, ನನ್ನ ಇಂಟರ್ವ್ಯೂವನ್ನು ಡಿಲೀಟ್ ಮಾಡಿ ಸುಳ್ಳು ಕ್ಲಾರಿಫಿಕೇಷನ್ ಹಾಕಿದ್ದಾರೆ. ಪ್ರಶಾಂತಿಗೆ ನಾನು ದುಡ್ಡು ಕೊಟ್ಟಿದ್ದು ಕೇಸ್ ವಿಚಾರಕ್ಕೇನೆ, ಸೌಜನ್ಯ ವಿಚಾರಕ್ಕೇನೆ. ಪ್ರೂವ್ ಮಾಡಿ ಮಾಡ್ತೀನಿ, ಅಲ್ಲಿಂದ ಲೈವ್ ಮಾಡ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.